ಮೈಸೂರಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಂದ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಎಂ ತವರಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಗಣಪತಿ ದೇಗುಲದಲ್ಲಿ ಕನ್ನಡ ಪರ ಸಂಘಟನೆಯಿಂದ ಪೂಜೆಯನ್ನ ನೆರವೇರಿಸಲಾಗಿದೆ. 101 ತೆಂಗಿನಕಾಯಿಯನ್ನ ಒಡೆದು ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಡಿಕೆಶಿ ಭಾವಚಿತ್ರವನ್ನ ಹಿಡಿದು ಸಿಎಂ ಆಗಬೇಕು ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಡಿಕೆ ಸಿಎಂ ಕೂಗು ಕೇಳಿ ಬರ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡ್ಬೇಕು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಮೈಸೂರಿನ ಅಗ್ರಹಾರದಲ್ಲಿರ್ತಕ್ಕಂಥ 101 ಗಣಪತಿ ಟೆಂಪಲ್ನಲ್ಲಿ 101 ಇಡುಗೆಯನ್ನು ಒಡೆಯುವ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಮಾಡ್ತಾ ಇರುವಂಥದ್ದು. 101 ಇಡುಗೆಯನ್ನು ಒಡೆಯುವ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಒತ್ತಾಯ, ಜೊತೆಗೆ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದುಕೊಳ್ಳುವ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಒತ್ತಾಯವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ನನ್ನೊಟ್ಟಿಗೆ ಡಿಕೆ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸೋಣ. ಸರ್, ಈಗ ಏನು ಉದ್ದೇಶದಿಂದ ಈ ಒಂದು ಇಡುಗೆ ಪೂಜೆಯನ್ನು ಮಾಡ್ತಾ ಇರುವಂಥ? ಇಂದು 101 ಗಣಪತಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿನ ಒಡೆದು ವಿಶೇಷವಾದ ಪೂಜೆಯನ್ನು ಮಾಡಿ ಡಿಕೆ ಶಿವಕುಮಾರ್ ಅವರು ಯಾವುದೇ ವಿಘ್ನಗಳಿಲ್ಲದೆ ಈ ಬಹಳ ಸುಲಭವಾಗಿ ಮುಖ್ಯಮಂತ್ರಿಗಳಾಗಲಿ ಅಂತ ನಾವು ಅಖಿಲ ಕರ್ನಾಟಕ ವಕೀಲ ಸಂಘದಿಂದ ಇವತ್ತು 101 ತೆಂಗಿನಕಾಯಿ ಹೊಡೆದು ಗಣಪತಿಯಲ್ಲಿ ಕೇಳ್ಕೊಂಡಿದ್ದೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ 2 ವಿಚಾರಗಳಿಂದ, ಒಂದು ಬಿಟ್ಟಿ ಭಾಗ್ಯಗಳಿಂದ, ಇನ್ನೊಂದು ಡಿಕೆ ಶಿವಕುಮಾರ್ ಒಕ್ಕಲಿಗರು ಸಿಎಂ ಆಗ್ತಾರೆ ಅಂತ ತೋರಿಸಿ JDSಗೆ ಹೋಗಬೇಕಾಗಿದ್ದಂಥ ಒಂದು 25-30 ಮತಗಳು ಶಾಸಕರು ಕಾಂಗ್ರೆಸ್ಸಿಗೆ ಬಂತು. ಆ ಒಂದು ಇದಾದಮೇಲೆ ನಾವು ನೋಡಿದಾಗ ಅಧಿಕಾರ ಹಂಚಿಕೆ ಬಂದಾಗ ಮೊದಲು 2 ವರ್ಷ ಸಿದ್ದರಾಮಯ್ಯನವರು, ನಂತರ 2 ವರ್ಷ ಡಿಕೆ ಶಿವಕುಮಾರ್ ಅವರಿಗೆ ಅಂತ ಹೈಕಮಾಂಡಲ್ಲಿ ಮಾತುಕತೆಗಳಾಗಿದ್ದನ್ನು ನಾವು ನೋಡಿದ್ದೀವಿ. ನುಡಿದಂತೆ ನಡೆದ ಸರ್ಕಾರ, ನಾವು ನುಡಿದಂತೆ ನಡೀತೀವಿ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಅವರು ಮೂಲ ಕಾಂಗ್ರೆಸ್ಸಿಗೆಲ್ಲ ವಲಸೆ ಬಂದಂಥವ್ರು JDSನಲ್ಲಿದ್ದು ದೇವೇಗೌಡರ ಪಕ್ಷದಲ್ಲಿದ್ದು ಎಲ್ಲ ಅಧಿಕಾರಿಗಳನ್ನ ಅನುಭವಿಸಿ ಮುಖ್ಯಮಂತ್ರಿ ಒಂದು ಪದವಿ ತಗೊಂಡಿರಲ್ಲ ಅಷ್ಟೇ, ಎಲ್ಲ ಅನುಭವಿಸಿದ್ರು. ಬಂದಿದ್ದಾರೆ. ಈಗ ಅನುಭವಿಸಾದ್ಮೇಲೆ ಏನು ಕಳೆದ 40 ವರ್ಷದಿಂದ ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ ಆಗಿ, ಕಟ್ಟಾಳಾಗಿ, ಟ್ರಬಲ್ ಶೂಟರ್ ಆಗಿ ತಮ್ಮ ಧನ ಮನವನ್ನು ಅರ್ಪಣೆ ಮಾಡಿರುವಂಥ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಲೇಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಒಕ್ಕಲಿಗರ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಕಾಂಗ್ರೆಸ್ಗೆ ಹಾಗೂ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಬಾರಿ ಸರ್ಕಾರ ಬರೋಕ್ಕೆ ಡಿಕೆ ಶಿವಕುಮಾರ್ ಅವರೇ ಕಾರಣ. ಯಾಕಂದರೆ ಅವರು ಧನ, ತನು, ಮನ ಎಲ್ಲನೂ ಅರ್ಪಣೆ ಮಾಡಿ ಕಾಂಗ್ರೆಸ್ 136 ಸೀಟ್ ಬರಬೇಕು ಅಂದರೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಬಹು ಮುಖ್ಯವಾಗಿದೆ. ಆದ್ದರಿಂದ ಸಿದ್ದರಾಮಯ್ಯ ಅವ್ರಿಗೂ ಹೇಳ್ತಾ ಇದ್ದೀವಿ, ಹಾಗೂ ರಾಜ್ಯ ಸರ್ಕಾರ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಿ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಟ್ಟರೆ ಮುಂದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಉಳಿತದೆ. ಇಲ್ಲ ಅಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇರುವುದಿಲ್ಲ. ಆದ್ದರಿಂದ CM ಆಗಬೇಕು, ಯಾರು ಡಿಕೆ ಶಿವಕುಮಾರ್ ಸಾಹೇಬರು CM ಆಗಬೇಕು. ಈಗ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ನಾವು ಅದನ್ನು ಆಗ್ರಹಿಸ್ತಾ ಇದ್ದೀವಿ. ಈ ದಿನ ನಾವು 101 ಗಣಪತಿಯಲ್ಲಿ ಈಡ್ಗಾಯಿ ಹೊಡೆಯೋದರ ಮುಖಾಂತರ ನಾವು DKಶಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಶಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ನೀವು ನುಡಿದಂತೆ ನಡೆಯುತ್ತೇನೆ ಅಂತ ಹೇಳ್ಬಿಟ್ಟು 2 ವರ್ಷ ನೀವು ಮಾಡಿದ್ದೀರಾ ಸರ್. ನೀವು ಬಿಟ್ಕೊಡ್ತೀನಿ ಅಂದಿದ್ದಕ್ಕೆ ನಿಮ್ಗೆ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮ್ಮದು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೋ ಬಿದ್ದೋಗ್ತಾ ಇತ್ತು. ಹಾಗಾಗಿ ನುಡಿದಂತೆ ನಡೀತೇನೆ ಅಂತ ಹೇಳಿದ್ದೀರಲ್ವಾ, ಬೇರೆದು ಯಾವುದು ನಡೆದಿಲ್ಲ. ಹಾಗೆ ಈ ಇದರಲ್ಲಿ ಈ DKಶಿ ಅವರು ಕೊಡ್ತೀನಿ 2 ವರ್ಷ ಅಂತ ಹೇಳಿದ್ದೀರಾ. ನೀವು ಹೇಳಿದ್ದನ್ನ ರೆಕಾರ್ಡಿಂಗ್ಸ್ ಇದೆ, ಬೇಕಾದ್ರೆ ಅದನ್ನು ತೆಗೆದು ನೋಡಿ. ನೀವು ದಯವಿಟ್ಟು DKಶಿ ಅವ್ರಿಗೆ ಕೊಡಬೇಕು. ಕನ್ನಡ ಪರ ಸಂಘಟನೆಯಿಂದ ಹಾಗೂ DKಶಿ ಅವರ ಅಭಿಮಾನಿ ವರ್ಗದಿಂದ ನಾವು ಆಶಿಸ್ತೀವಿ ಸರ್, ಇವರು ಮುಖ್ಯಮಂತ್ರಿ ಆಗಲೇಬೇಕು. ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಥರ ಹೋರಾಟಗಳನ್ನ ಮಾಡ್ತೀವಿ. ನಿಮ್ಮ ಸರ್ಕಾರನೂ ನಾವು ಕೆಡುತ್ತೀವಿ. 2 ವರ್ಷ ಸಿದ್ದರಾಮಯ್ಯ ಅವ್ರಿಗೆ, 2 ವರ್ಷ ಡಿಕೆ ಶಿವಕುಮಾರ್ ಅವ್ರಿಗಿಂತ ಮೊದಲೇ ಮಾತಾಗಿತ್ತು. ನುಡಿದಂಥ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ದಯವಿಟ್ಟು ಈ 2 ವರ್ಷನ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಲೇಬೇಕು. ಯಾಕೆಂದರೆ ಅವರು ಮೊದಲಿಂದನೂ ಕಾಂಗ್ರೆಸ್ ಪಕ್ಷದಲ್ಲೇ ಅವರ ಎಲ್ಲ ಯಾವ ರಾಜ್ಯದಲ್ಲಿ ನಡೆದ್ರು ಆ ರಾಜ್ಯಕ್ಕೆಲ್ಲ ಹೋಗ್ಬಿಟ್ಟು ಕಾಂಗ್ರೆಸ್ ಪರವಾಗಿ ಡಿಕೆ ಶಿವಕುಮಾರ್ ಅವರು ನಿಂತಿರ್ತಾರೆ. ದಯವಿಟ್ಟು ಹೈಕಮಾಂಡ್ ಅವರು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿ ಅವ್ರನ್ನ ಡಿಕೆ ಶಿವಕುಮಾರ್ ಅವ್ರನ್ನ ಮಾಡಬೇಕು ಅಂತ ದೇವರಲ್ಲಿ ಕೇಳ್ಕೊಂಡು 101 ತೆಂಗಿನಕಾಯಿನ ಹೊಡೆಯಕ್ಕೆ ಬಂದಿದ್ವಿ.
ಇದು ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಹಾಗೂ ಒಕ್ಕಲಿಗ ಸಮಾಜದ ಕಾರ್ಯಕರ್ತರ ಮಾತು. ಒಂದು ವೇಳೆ ಸಿದ್ದರಾಮಯ್ಯ ಅವರು ಈ ಅಧಿಕಾರವನ್ನು ಬಿಟ್ಟುಕೊಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ಈ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋದು ಇಲ್ಲಿನ ಡಿ ಕೆ ಅಭಿಮಾನಿಗಳ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.